ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಎರಡು ವಿಶೇಷ ಏನು ಅಂದರೆ, ಒಂದು ನಮ್ಮ ಊರಲ್ಲಿ ಹಬ್ಬ, ಇನ್ನೊಂದು ಬಂದು ನಮ್ಮ ಪತಿದೇವರ ಬರ್ಡೇ. ಹಾಗಾಗಿ ಅವರ ಫೇವ್ರೆಟ್ ಅಂದರೆ ಪಲಾವು. ಹಾಗಾಗಿ ಪಲಾವನ್ನೇ ಮಾಡಿದ್ದೆ ತಿಂಡಿಗೆ. ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ವೆಜಿಟೇಬಲ್ಸ್ ಎಲ್ಲ ಹೆಚ್ಚಾಗಿ ಹಾಕಿ ಅವ್ರಿಗೆ ಪಲಾವ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗೂ ಆಗಿತ್ತು. ಜಾಸ್ತಿ ಸ್ಪೈಸಸ್ ಹಾಕಬಾರ್ದು, ಅವ್ರಿಗೆ ಮೈಲ್ಡಾಗಿರಬೇಕು. ಹಾಗಾಗಿ ಮೈಲ್ಡಾಗೆ ಇರಲಿ, ಜಾಸ್ತಿ ಮಸಾಲೆ ಎಲ್ಲ ಹಾಕೋದು ಬೇಡ ಅಂಥೇಳಿ ಮೈಲ್ಡಾಗೆಲ್ಲೇ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಮತ್ತು ಸಂಜೆ ಮೇಲೆ ಬ್ಯುಸಿ ಆಗೋದೆ, ನಾನು ಬೆಳಗ್ಗೆಯಿಂದನೇ ಬ್ಯುಸಿ ಆಗಿಬಿಟ್ಟೆ. ಮತ್ತು ರಕ್ಷಿನ ಬಿಡೋದು, ಕರ್ಕೊಂಬರೋದು, ಅಡುಗೆ ಮಾಡೋದು, ತುಂಬಾ ಕೆಲಸ. ಆರತಿ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಈಗ ಫೈನಲಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಿ. ಮತ್ತು ನಂದೀಶ್ ಅವ್ರ ಬರ್ಡೇಗೆ ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಪ್ರತಿಯೊಂದೂ ರೆಡಿ ಮಾಡ್ಕೊಂಡ್ವಿ, ನಾನು ರಕ್ಷಿ. ನಾವೇನು ಗಿಫ್ಟ್ ಕೊಡಬೇಕು ಮತ್ತು ಏನೂ ಪ್ಲ್ಯಾನ್ ಇರಲಿಲ್ಲ ನನಗೆ. ಯಾಕಂದರೆ ರಕ್ಷಿ ಎಕ್ಸಾಮ್ಸ್ ಇತ್ತು. ಹಾಗಾಗಿ ಅವನಿಗೆ ಎಕ್ಸಾಮ್ಸ್ ಕಡೆನೇ ಗಮನ ಹೋಗ್ಬಿಟ್ಟಿತ್ತು ನಂದು. ಲಾಸ್ಟ್ ಮೂಮೆಂಟಲ್ಲಿ ನಾವೇನೇನು ಅಂದ್ಕೊಂಡಿದ್ವಿ ಇದೆಲ್ಲ ತಕ್ಕ ಮಟ್ಟಿಗೆ ನಮ್ಮ ತಲೆಯಲ್ಲಿ ಏನು ಐಡಿಯಾ ಇತ್ತು ಅಷ್ಟಕ್ಕೆ ಮಾಡಿಕೊಂಡು ಬರ್ಡೇನ ಮಾಡೋಣ ಅಂಥೇಳಿ ಫೈನಲಾಗಿ ನಾನು ರಕ್ಷಿ ಪ್ರಿಪೇರ್ ಆಗಿ ಎಲ್ಲನೂ ಮಾಡಿದ್ವಿ. ಈ ವ್ಲಾಗಲ್ಲೇ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅವರ ಬರ್ಡೇನೂ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ನಂದೀಶ್ ಅವ್ರಿಗೆ ಎಲ್ಲ ಒಂದೊಂದೇ ಆರತಿನ ಕೊಟ್ಟೆ. 500 ಇಡಿಸ್ಬೇಕು ನಾವು. ಊರಲ್ಲಿ ಯಾರು ಇರ್ತಾರೋ ಅವ್ರನ್ನ ಕರ್ಕೊಂಬಂದು 500 ಇಡಿಸ್ಬಿಟ್ಟು ಕೊಂಡು ಸೌದೆ ಹೋಗೋದಕ್ಕಿಂತ ಮುಂಚೆ ಇನ್ನೇನು ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಆರತಿನ ಮಾಡಬೇಕು. ಕರೆಕ್ಟು ಟೈಮ್ಗೆ ಎಲ್ಲನೂ ಆಯಿತು. ನಾನು ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂತ ಅಂದ್ಕೊಂಡೆ. ನಾನು ಎಲ್ಲನೂ ಆರತಿಗೆ ರೆಡಿ ಮಾಡಿ ಕೊಡ್ತಾಯಿದ್ದೆ. ನಂದೀಶವರು ಪ್ರತಿಯೊಂದು ಆರತಿನೂ ಬೆಳಗ್ತಾಯಿದ್ರು. ಮಾರಮ್ಮನಿಗೆ ಬೇಡ ಹಂಗೇನೆ ಕೊಡು, ಹಣ್ಣು ಮಡಗಿದ್ದೀವಿ ನೋಡು. ಮಾರಮ್ಮನಿಗೆ ಬೆಳಗ್ಬಿಟ್ಟು ಆಮೇಲೆ ಇದು ಮಾಡ್ಬಿಡೋಣ. ಕರೆಕ್ಟಾಗಿ ಕೊಂಡು ಸೌದೆ ಬರೋಷ್ಟಕ್ಕೆ ನಮ್ಮ ಮನೆ ಆರತಿ ಆಗೋಯ್ತದೆ. ನೀರು ಕುಡಿತಾ ಇದ್ದಾರೆ ಫ್ರೆಂಡ್ಸ್. ಹೇಳಿ ಈಗ ಅಂತ ಅಂದರೆ, ಇವತ್ತು ಸಿಂಪಲಾಗಿ ಅನ್ನ ಸಾರು ಮತ್ತು ಕೋಸಂಬರಿ, ಬೋಂಡ, ಪಾಯಸ, ಇದೇನು ಉಪ್ಪಿನಕಾಯಿ, ಇಷ್ಟೇ ಸಿಂಪಲ್. ಮಟ್ಟಿಗೆ ಹಬ್ಬ ಎಲ್ಲ ಆಯಿತು. ಇವಾಗ ನಂದೀಶ್ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಅವ್ರಿಗೆ ಗೊತ್ತಿಲ್ಲ, ಸರ್ಪ್ರೈಸಾಗಿ ಕೇಕ್ ತೊಗೊಂಬಂದೆ. ಅವ್ರು ಹೊರಗಡೆಯಿಂದ ಒಳಗಡೆ ಕರ್ಕೊಂಬಂದ. ರಕ್ಷೆ ಅದೊಂದು ಮಾತ್ರ ಗೊತ್ತು, ಬೇರೆ ನಮ್ಮ ಸರ್ಪ್ರೈಸ್ ಏನು ಅಂತ ಗೊತ್ತಿಲ್ಲ. ಅದರಲ್ಲೂ ನನ್ನ ಸ್ವಲ್ಪ ಸ್ಪೆಷಲ್ಲು. ನೋಡೋಣ ಅವರು ಅದನ್ನು ಇಸ್ಕೊಂಡ್ಮೇಲೆ ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅಂತ ಹೇಳಿ ನೋಡ್ತೀನಿ. ಬನ್ನಿ. ಅಜ್ಜಿ ನೋಡ ರೀ, ಬನ್ರಿ ಒಂದು ಶರ್ಟ್ ಹಾಕೊಂಬಂದ್ರಿ. ನಿಮ್ಗೇನು ಗೊತ್ತು ಪಾಪ? ಎಲ್ಲ ಉಲ್ಟಾ ನೋಡಿ. ರಕ್ಷಿ ನಾನು ಇಷ್ಟಪಟ್ಟು ರೋಸ್ ತೊಗೊಂಡೆ. ಅಮ್ಮ ನಾನೇ ಕೊಡ್ತೀನಿ ಅಂಥೇಳಿ ಅವನೇ ಇಟ್ಕೊಂಡಿದ್ದಾನೆ. ಇಲ್ಲ ತಗೊಬಂಗಾರಿ ಬಾ. ನನ್ನ ಕಡೆಯಿಂದ, ರಕ್ಷಿ ಕಡೆಯಿಂದ ನಿಮಗೆ ಅಪ್ಪ. ಖುಷಿ ಪಡ್ಬೇಕು ಮಗನೇ, ಅಳೋದಲ್ಲ, ಖುಷಿ ಪಡ್ಬೇಕು. 2 ಗಿಫ್ಟು ನಿಂಗೆ ಕಲ್ಲಿ ಕೊಡಿಸ್ತೀನಿ. ಸುಮ್ಮನಿರಾಯ್ತು. ಕೊಡ್ಸಜ್ಜಿ ಏನು? ಹಾಂ, ಅಜ್ಜಿನೂ ಕುಂಡ್ರಿಸ್ಕೊಳ್ರಪ್ಪ. ನೀವು ಮಧ್ಯೆ ಕೂತ್ಕೊಳ್ರಿ. ಇಲ್ಲ ಬರಲಿಲ್ವಾ? ಮಂಜು ಫೋಟೋ ತೆಗಿ ನಿಂದ್ರಲ್ಲಿ.
ರಾನೆ ಕಿತ್ತಾಕ್ಬಿಟ್ರು ಕಣೆ ಮಂಜು. ಅದಂಗೆ ಬರತ್ ಕಣಮ್ಮ. ನೀವು ತಿನ್ಸ್ರಿ ಜೈ ಮಜ್ಜಿಗೆ. ನಮ್ಮ ಮನೆ ಏನು ಬರ್ತಾಡೆ ಆದರೂ ರಕ್ಷಣೆ ಕೇಕ್ ಕಟ್ ಮಾಡೋದು. ಅಷ್ಟೇ ಅಷ್ಟೇ. ಹಾಂ ಏಕೆ ಊಟ ಜಾಸ್ತಿ ಆಗ್ಬಿಡ್ತಾ? ಸ್ಟೇಟಸ್ ಹಾಕಿಲ್ಲ, ಏನಿಲ್ಲ ಬರ್ತಾರೆ ಅಂತ ಅವ್ರು ಹಾಕೋಣಲ್ಲ ಮನೆಯವರು. ಇಲ್ಲಾಂದ್ರಲ್ಲಿ ನೆಟ್ ಕಲೆ ಅಂತ ವರ್ಕ್ ಆಯ್ತು. ಆಮೇಲೆ ಅದನ್ನು ಅಷ್ಟಕ್ಕೆ ಹಾಲು ಮಾಡಿಲ್ಲ. ಅಪರೂಪಕ್ಕೆ ಅವ್ರ ಅಮ್ಮರನ್ನ ಕರಿಬೇಕಾಗಿತ್ತು. ನಗು ಓಪನ್ ಮಾಡ್ಬಾರೋ. ನೀವು ಓಪನ್ ಮಾಡ್ಬೇಕು, ಅದು ಗಿಫ್ಟ್ ನಿಮ್ಗೆ. ಅವನೇನೋ ತಂದ ಅವ್ನು ಖುಷಿಯಿಂದ ಇಸ್ಕೊಳ್ರಿ. ಏನು ಇಷ್ಟಪ್ಪ ಕವರ್ ಹಾಕ್ಸಿದ್ದೀರಿ? ಹಾಂ ಥ್ಯಾಂಕ್ಸ್ ಹೇಳ್ರಿ ಮಗನಿಗೆ. ನನಗೆ ಕ್ಯೂರಿಯಾಸಿಟಿ ಜಾಸ್ತಿ. ಹಾಂ ಇದು ಓಪನ್ ಮಾಡಿ ಮೇಲೆ ಹೇಳ್ತೀನಿ. ಏನಿರ್ಬೋದ್ರಿ ಅದರಲ್ಲಿ? ಏನು ಫೋಟೋ ಇರ್ಬೋದು? ಫೋಟೋ ಇರಬೇಕು. ಏನಿರ್ಬೋದು? ಯಾವ ಫೋಟೋ? ನಾನು ಹೇಳ್ತೀನಿ. ಬಾವಾಜಿದು ಬೇರೆ ಹೆಂಡ್ತಿದು. ಏನು ಓಪನ್ ಮಾಡಿ ಮಗನ್ ಗೊತ್ತಿರ್ತದೆ. ನನ್ನ ಮಗನ ಗೊತ್ತು, ನನಗೇ ಮಗನ ಗೊತ್ತಿರ್ತದೆ. ನೀವು ನಿಮ್ಗೆ ಹೇಳಿ. ಓ ಇಲ್ಲ ಅಲ್ಲೇ ರಿವೀಲ್ ಆಯಿತು. ಸರಿಯಾಗಿ ಇಟ್ಕೊಳ್ರಿ. ಓ ಯಾರಿದು? ಅಪ್ಪಾಜಿ ಫೋಟೋ. ಎಷ್ಟು ಖುಷಿ ಆಯ್ತ್ರಿ? ನಿಮ್ಮ ಅಜ್ಜಿನೇ ನೋಡ್ಲಿಲ್ಲ ಹೋಯ್ತಾರೆ. ಹಿಂಗೆ ನಿಮ್ಮ ಯಜಮಾನ್ರು ಇದ್ದೇವೆ ಈ ಫೋಟೋ ಮಡಗಿದ್ದೀರಾ ನೀವು? ಇತ್ತಲ್ಲ ಜಾಸ್ತಿ ಯಾವ್ದು ಇಷ್ಟ ಆಯಿತು? ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಪ್ರತಿ ವರ್ಷ ಏನಾದರೂ ಒಂದು ವರ್ಷಕ್ಕಿಂತ ಇನ್ನೂ ಒಂದು ವರ್ಷ ಚೆನ್ನಾಗಿರೋದು ಮತ್ತು ಅವ್ರು ತುಂಬ ನೆನಪಿಟ್ಕೊಳ್ಳೋದು ಏನಾದರೂ ಕೊಡಬೇಕು ಅಂತ ಹೇಳಿ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಏನಾದರೂ ಒಂದೊಂದು ಹೊಸದಾಗಿ ಕೊಡ್ತಾಯಿರ್ತೀನಿ. ಆದರೆ ನಾನು ಇಷ್ಟು ವರ್ಷ ಕೊಟ್ಟಿರೋ ಗಿಫ್ಟಲ್ಲಿ 10 ವರ್ಷ ಆಯಿತು. ನನ್ನ 10 ವರ್ಷ ಕೊಟ್ಟಿರೋ ಗಿಫ್ಟಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗಿರುವಂಥದ್ದು, ಮರೆಯೋಕ್ಕಾಗದೇ ಇರೋಂಥ ಗಿಫ್ಟ್ ಅಂದರೆ ಇದೆ ಅಂತ ಅದಕ್ಕೆ ಹೇಳ್ತಾಯಿದ್ರು. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಒಂದು ಕ್ಷಣ ಅವ್ರಿಗೆ ಅಳು ಬಂದಂಗೆ ಆಯ್ತಂತೆ, ಅಷ್ಟೊಂದು ಇಷ್ಟ ಆಯಿತು ಅಂತ ಹೇಳಿದ್ರು. ನನಗೂ ತುಂಬ ಖುಷಿ ಆಯಿತು. ಮತ್ತು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಅದೊಂದಕ್ಕೆ ಫ್ರೇಮ್ ಹಾಕ್ಸಿ ಕೊಡಬೇಕು ನಾನು ಅಂತ ಹೇಳಿ. ನನಗಿನ್ನೂ ಆಸೆ ಇತ್ತು ತುಂಬ ದೊಡ್ಡದಾಗಿ ಮಾಡಿಸ್ಕೊಡ್ಬೇಕು ಅಂತ. ಸದ್ಯಕ್ಕೆ ಅಷ್ಟಿರಲಿ. ಬೇರೆ ಏನೇನೋ ಪ್ಲ್ಯಾನ್ ಇತ್ತು, ಆದರೆ ನನ್ನ ಬ್ಯುಸಿ ಡೇ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಏನೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ನಲ್ಲ, ಏನೋ ಜಾಸ್ತಿ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗ ಅದನ್ನು ಕೊಡಬೇಕು ಅಂತ ಅವತ್ತಿಂದ ಅನ್ಕೋತಾ ಇದ್ನಲ್ವ, ಅದಕ್ಕೆ ಈ ಸರಿ ಅದನ್ನೇ ಗಿಫ್ಟ್ ಆಗಿ ಕೊಡೋಣ ಅಂಥೇಳಿ ಅದನ್ನೇ ಕೊಟ್ಟೆ. ಅದು ಅವ್ರಿಗೊಂದು ಮೆಮೊರೇಬಲ್ ಆಗಿ ಉಳ್ಕೊಳ್ಳಿ ಈ ಸರಿ ಅಂತ ಹೇಳಿಬಿಟ್ಟು. ಕೆಲವೊಂದು ಸರಿ ಯಾಕೋ ತುಂಬ ಬೇಜಾರು ಮಾಡ್ಕೊತಾಯಿದ್ರು. ಅಂದರೆ ಕೆಲವೊಂದು ಸರಿ ಅನ್ನೋದಕ್ಕಿಂತ ಈ ನಡುವೆ ಯಾಕೋ ಸ್ವಲ್ಪ ತುಂಬ ಫೀಲ್ ಮಾಡ್ಕೊತಾಯಿದ್ರು. ಹಾಗಾಗಿ
ಈ ಒಂದು ಫೋಟೋನ ಕೊಟ್ಟಿದ್ದೀನಿ. ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ತುಂಬ ಖುಷಿಪಟ್ಟರು. ಬರ್ಡೇನೂ ಆಯಿತು. ಇವತ್ತೆಲ್ಲ ಕೊಂಡಿಸೋದೆ. ನಾವು ದೇವಸ್ಥಾನ ಹತ್ರ ಹೋಗೋದಕ್ಕಾಗಲೇ ಇಲ್ಲ. 500 ಗಿಟ್ಸಿ ಮತ್ತು ಊಟ ಮಾಡಿ ಮಂಜೂರು ಬಂದಿದ್ದರು. ಕೇಕೆಲ್ಲ ಕಟ್ ಮಾಡಿ ಇದೇ ಕೆಲಸ ಆಗೋಯಿತು. ಬೆಳಗ್ಗೆ ರಕ್ಷಿನ ಬಿಟ್ಟು ಬಂದು ಆಮೇಲೆ ಆದರೂ ದೇವಸ್ಥಾನದ ಹತ್ರ ಹೋಗಿ ಬರಬೇಕು. ಇದೇ ಫಸ್ಟ್ ಟೈಮು ಹಬ್ಬದ ದಿನ ನಂದೀಶ್ವರ ಬರ್ಡೇ ಬಿದ್ದಿರೋದು. ಪ್ರತಿ ಸರಿ ಯುಗಾದಿ ಹಬ್ಬದ ಟೈಮಲ್ಲಿ ಬೆಳೆದಿತ್ತು. ಈ ಸರಿ ಒಂದು ವಾರ ಮುಂಚೆನೇ ಬೇಗನೆ ಬರ್ಡೇ ಮಾಡಿಬಿಟ್ಟಿದ್ದೀವಿ. ಬೆಳಗ್ಗೆಯಿಂದ ಫುಲ್ಲು ಬ್ಯುಸಿ. ತುಂಬ ಚೆನ್ನಾಗಿತ್ತು ಡೇ ಅಂತೂ. ನೆಕ್ಸ್ಟ್ ಡೇ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಸ್ಟ್ರೈನ್ ಆಗಿದೆ, ನಿದ್ದೆ ಬರ್ತಾಯಿದೆ, ಮಲ್ಕೋಬೇಕು. ನೋಡೋಣ ನೆಕ್ಸ್ಟ್ ಡೇ ಏನೇನು ಪ್ಲ್ಯಾನಿಂಗ್ ಇದೆ. ಇಲ್ಲೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಹೋಗೋದು, ಇಲ್ಲಾಂದರೆ ಹೋಗೋದಿಲ್ಲ, ಕ್ಯಾನ್ಸಲ್ ಮಾಡ್ತೀನಿ. ತುಂಬ ಸ್ಟ್ರೈನ್ ಆಗಿಬಿಟ್ಟಿದೆ. 20 ಡೇಸ್ ಆಯಿತು. ಅವತ್ತಿಂದ ಬರೀ ಕೆಲಸ ಇದೇನೇ ಆಗ್ತಾಯಿದೆ. ಮತ್ತು ರಕ್ಷಿ ಎಕ್ಸಾಮ್ಸ್ ಇದ್ದಾಗ ನನಗೆ ಪ್ರತಿದಿನ 4 ಸರಿ ಹೋಗಬೇಕು, 4 ಸರಿ ಬರಬೇಕು. ರಕ್ಷಿನ ಕರ್ಕೊಬರೋದು, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು ಇದ್ದೇ ಆಗ್ಬಿಡುತ್ತೆ. ನನಗಂತೂ ಇನ್ನು ಎಕ್ಸಾಮ್ ಮುಗಿದ್ರೆ ಸಾಕಪ್ಪ ಅನ್ನೋ ರೀತಿ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಪ್ರತಿ ಸರಿ ನಾನೇ ಹೋಗ್ಬೇಕು ಅಂದರೆ ಬೇಜಾರು. ದಿನದಲ್ಲಿ 4 ಸರಿ ಹೋಗೋದು ಬರೋದು ಇದೇ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ತುಂಬ ಸ್ಟ್ರೈನ್ ಆಗ್ತಾಯಿತ್ತು. ಮತ್ತು ರಕ್ಷಿ ಎಕ್ಸಾಮ್ ಟೈಮ್ ಇದ್ದಾಗ ಬೇರೆ ವೀಡಿಯೋಸ್ ಮಾಡ್ಕೊಳ್ಳೋದು, ಎಡಿಟ್ ಮಾಡೋದಕ್ಕೆಲ್ಲ ನನ್ನ ಟೈಮ್ ಸಿಗೋದಿಲ್ಲ. ಸ್ವಲ್ಪ ಅವನ ಕಡೆ ಗಮನ ಕೊಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ತುಂಬ ಬ್ಯಾಕಪ್ ಇದೆ ವೀಡಿಯೋಸ್, ಅದನ್ನೆಲ್ಲ ಎಡಿಟ್ ಮಾಡೋಣ ಅಂತಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಗುಡ್ ನೈಟ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ವಾಚ್ ಅವರ್ಸು ಕಂಪ್ಲೀಟ್ ಆಗ್ತಾಯಿದೆ. ಅಂದರೆ ಇನ್ನೇನು ಕಂಪ್ಲೀಟ್ ಆಗೋ ಹಂತಕ್ಕೆ ಬಂದುಬಿಟ್ಟಿದೆ. ಇನ್ನು ಸಬ್ಸ್ಕ್ರೈಬ್ ಆಗೋದು ಅಷ್ಟೇ ಆಗಿರೋದು. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗ್ನ ನಾನು ಈಗ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು.